ಸಂಚಾರಿ ಅಲೆಗಳ ಕಥೆಯ ಕೇಳುವ ಗುಡಿಗಡ ಗಡ ನುಡಿದರೆ ಮರಿ ಹಾಡು ತೊಡು ಕಡಲಿನ ನವ ಬದುಗಳಿನಾಡು ಕಿವಿಯೋಲೆ ಹಿಂಗಾರ ತೆಂಗು ಬಾಸಿಂಗ ಸುಭಾಷಿಣಿ ಸುಹಾಸಿನಿ ಕರಾವಳಿ ಸುರಾಂಗಿನಿ ಸಿರಿಗನ್ನಡ ನಾಡ ಹೊಳೆವ ಮೂಗುತಿನಿ ಖಾರ್ಗೆಜೂಗ್ ಕರ್ನಾಟಕದ ಕಾಳಿ ನದಿಯಲ್ಲಿರುವಂಥ ಒಂದು ಪುಟ್ಟ ದ್ವೀಪ. ಶಾಂತಾಬಾಯಿ ಹಾಗೂ ಗುರುನಾಥ್ ಎಸ್ ನಾಯ್ಕ್ ದಂಪತಿಗಳಿಗೆ ಹುಟ್ಟಿದಂಥ ಹಿರಿಯ ಮಗನೇ ನಮ್ಮ ಇವತ್ತಿನ ಹೀರೋ ದಿಲೀಪ್ ಕುಮಾರ್ ಜಿ ನಾಯ್ಕ್. ಮನೆಯ ಸುತ್ತ ಹಚ್ಚ ಹಸಿರು. ಇಷ್ಟೆಲ್ಲ ತೆಂಗಿನ ಮರಗಳ ಮಧ್ಯೆ ಇರೋದೇ ನಮ್ಮ ತಂದೆ ಮನೆ, ಅಂದರೆ ನಮ್ಮನೆ. ನದಿಯ ತೀರದಲ್ಲಿ ತೋಟ ಇದೆ. ಆ ತೋಟದಲ್ಲಿ ತೆಂಗು, ಮಾವು, ಗೇರು ಹಣ್ಣುಗಳ ಮರ ಇದೆ. ನಮ್ಮ ಮನೆ ಪಕ್ಕದಲ್ಲಿರೋದೇ ನಮ್ಮ ಕುಲದೇವರಾದಂತಹ ಕಾತ್ಯಾಯಿನಿ ಬಾಣೇಶ್ವರರ ದೇವಸ್ಥಾನ. ಖಾರ್ಗೆಜೂಗ್ ಅಂದರೆ ಇದೊಂದು ಸುತ್ತಲೂ ನೀರು, ಮಧ್ಯದಲ್ಲಿ ಊರು. ಅಂದರೆ ಇದೊಂದು ಐಲ್ಯಾಂಡ್, ದ್ವೀಪ, ನಾಲ್ಕೂ ಬದಿಗೆ ನೀರಿದೆ. ಇದಕ್ಕೆ 400 ವರ್ಷದ ಇತಿಹಾಸ ಇದೆ. ಇದು ಮೊದಲು ಕೇವಲ ಒಂದು ಐಲ್ಯಾಂಡ್ ಅಷ್ಟೇ ಆಗಿತ್ತು. ಇಲ್ಲಿ ಭೂಮಿ ಅಷ್ಟೇ ಇತ್ತು, ಕೆಲ ಧನಿಕರ ಸ್ವತ್ತಾಗಿತ್ತು. ಆದರೆ ಕಾಲಕ್ರಮೇಣ ಒಬ್ಬೊಬ್ಬರೇ ವ್ಯಾಪಾರ ಮಾಡಲಿಕ್ಕೆ ಸಹಾಯ ಇಲ್ಲಿ ಇಲ್ಲಾಗಿತ್ತು. ಆದರೆ ಭೂಮಿ ಉಳಿ ಭತ್ತ ಬೆಳೆಸ್ತಾ ಇದ್ದರು. ಅದರ ನಂತರ ಒಂದೊಂದೇ ಫ್ಯಾಮಿಲಿಯನ್ನು ಬಂದ್ಕೊಂಡು ನೆಲೆಸಿ, ನಂತರ ಹೆಣ್ಮಕ್ಕಳು ಸಹ ತಮ್ಮ ಕಾಯಿ ಪಲ್ಯ ಬೆಳೆಸಿ ವ್ಯಾಪಾರ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಶಾಲೆ ಇಲ್ಲಾಗಿತ್ತು. ನಂತರ ಕ್ರಮೇಣ ಶಾಲೆ ಆಯಿತು. 4ನೇ ಹತ್ತೇವರೆಗೆ ಮಾತ್ರ ಇತ್ತು, 4th ಸ್ಟ್ಯಾಂಡರ್ಡ್. ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಪರ ಊರಿಗೆ ಕಳಿಸ್ತಾ ಇದ್ದರು ಸಣ್ಣ ಮಕ್ಕಳಿಗೆ. 400 ವರ್ಷದ ಇತಿಹಾಸದಲ್ಲಿ ಈಗ 2-3 ಮನೆ ಇದ್ದದ್ದು ಈಗ 60ಕ್ಕಿಂತ ಹೆಚ್ಚು ಮನೆಗಳ ಕುಟುಂಬವಾಗಿದೆ ಇಲ್ಲಿ ವಾಸವಾಗ್ತಾ ಇದೆ. ಇಲ್ಲಿ ಈಗ ಈ ಊರಿನಲ್ಲಿ ಎಷ್ಟೋ ಜನರು ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಸಹ ಅಲಂಕರಿಸಿದ್ದಾರೆ. ಗೆಜೆಟೆಡ್ ಆಫೀಸರ್ ಸುಮಾರು ಜನ ಆಗಿದ್ದಾರೆ. ಅದರಂತೆ ಇಂಜಿನಿಯರ್ಸ್ ಮತ್ತು ಗ್ರ್ಯಾಜುಯೇಟ್ ಮಾಡಿದವರಂತೂ ಲೆಕ್ಕ ಇಲ್ಲ. ಭಾಳ ಜನ ಈಗ ಸುಧಾರಣೆ ಆಗ್ತಾ ಇದೆ. ಇಲ್ಲಿ ಇದಕ್ಕೆ ಮೊದಲು ಬರಬೇಕಿದ್ರೆ 4 ಬದಿಗೆ ನೀರಿರುವುದರಿಂದ ದೋಣಿ ಸಹಾಯದಿಂದ ಬರ್ತಿದ್ರು. ಈಗ ಒಂದು 7-8 ವರ್ಷದ ಹಿಂದೆ ಒಂದು ಬ್ರಿಡ್ಜ್ ಆಗಿದೆ, ಅದರ ಸಹಾಯದಿಂದ ಬರ್ತಾ ಇದ್ದೇವೆ. ಈಗ ರಸ್ತೆ ಕೂಡ ಆಗ್ತಾ ಇದೆ, ಅರ್ಧ ಆಗಿದೆ, ಇನ್ನೂ ಅರ್ಧ ಆಗ್ತಾ ಇದೆ, ಮುಂದೆ ಆಗೋದು. ಕುಲದೇವರಾದಂತಹ ಶ್ರೀ ಕಾತ್ಯಾಯಿನಿ ಬಾಣೇಶ್ವರ್ ನಮ್ಮ ಮೂಲ ಅವರು ಸಹ ನಮ್ಮ ಹಿರಿಯರೆಲ್ಲ ಕೂಡಿ ಇಲ್ಲಿ ತಂದುಕೊಂಡು ಇದಕ್ಕೆ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಒಂದು ಜಾತ್ರೆ ಮಾಡ್ತಾರೆ, ಹಾಗೆ ಒಂದು ದೇವರ ಹಬ್ಬ ಅಂತೇಳಿ ಮಾಡ್ತಾ ಇರ್ತಾರೆ. ದಿಲೀಪ್ ಗುರುನಾಥ್ ನಾಯ್ಕ್ ಇವರು ನಮ್ಮ ಹಿರಿಯಣ್ಣನ ಮಗ. ಇವರು ಸಣ್ಣವರು ಇರಬೇಕಿದ್ರೆ ಇಲ್ಲಿ 4ನೇವರೆಗೆ ಕಲಿತು. ನಮ್ಮ ಹೀರೋ 1ರಿಂದ 4ನೇ ಕ್ಲಾಸ್ ಓದಿದ್ದು ಇದೇ ಸ್ಕೂಲಲ್ಲಿ. ಇದು ಹಳೆ ಕಟ್ಟಡ. ಇವಾಗಿರೋ ಕಟ್ಟಡ ಹೀಗಿದೆ: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖಾರ್ಗೆಜೂಗ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಅವಕಾಶ ಇಲ್ಲದೆ ಇರೋ ಕಾರಣ ನದಿ ದಾಟಿ 2-3 ಕಿಲೋಮೀಟರ್ ನಡ್ಕೊಂಡು ಹೋದರೆ ಸಿಗ್ತಿದ್ದೆ ಉಳಗ ಶಾಲೆ. ಅಲ್ಲಿ
5 ಮತ್ತು 6ನೇ ತರಗತಿ ಓದಿರ್ತಾರೆ. ದೋಣಿಗಳ ವ್ಯವಸ್ಥೆ ಹೆಚ್ಚಾಗಿ ಇಲ್ಲದೇ ಇದ್ದ ಕಾರಣ ಈ ಗದ್ದೆ ಬೈಲಲ್ಲೆಲ್ಲ ಓಡ್ಕೊಂಡೇ ಶಾಲೆಗೆ ಹೋಗಿ ತಲುಪ್ತಾ ಇದ್ರು. ಉಳ್ಗ ಅಂದರೆ ನದಿ ದಾಟಿ ಆ ಕಡೆ ಹೋಗಬೇಕಾಗಿತ್ತು. ಅಲ್ಲಿ 1-2 ವರ್ಷ ಶಾಲೆ ಮಾಡಿದ್ದಾರೆ. ನೀರಿನ ಮಟ್ಟ ಹೆಚ್ಚಾಗಿ ನದಿಲಿ ಪ್ರವಾಹ ಬಂತು ಅಂದರೆ ಆ ಕಡೆ ತೀರದಲ್ಲಿರೋ ಯಾರ್ದಾರು ಒಂದು ಮನೇಲಿ ಉಳ್ಕೋತಾ ಇದ್ರು. ರಾತ್ರಿ ಹೊತ್ತಿನಲ್ಲೂ ಕೂಡ ನಾವು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ವಿ. ನದಿಯಲ್ಲಿ ನಾವು ಹೋಗ್ತಿದ್ವಿ. ತುಂಬ ಬಾಲ್ಯ ಸ್ನೇಹಿತ ಅಂದರೆ ತುಂಬ ಪ್ರೀತಿಯಿಂದ ನಾವು ಬೋಟಿ ಮೇಲೆ ಮಲ್ಕೊಂಡು ಹಾಗೆ ನಾವು ನದಿಯಲ್ಲಿ ಮೀನು ಹಿಡಲಿಕ್ಕೆ ರಾತ್ರಿ ಇಡೀ ಮೀನು ಹಿಡ್ಕೊಂಡು ಬರ್ತಿದ್ವಿ. ಅದರಂತೆ ತುಂಬ ಪ್ರೀತಿಯಿಂದ ಗೆಳೆತನ ನಡೆಸ್ಕೊಂಡು ಹೋಗಿದ್ದೇವೆ. ಸ್ಕೂಲ್ ರಜಾ ಬಂತು ಅಂದರೆ ಸಾಕು, ಇವ್ರ ದಿನಚರಿ ಎಲ್ಲ ಆ ನದಿ ನೀರಲ್ಲೇ ಈಜಾಡೋದು, ಗೆಳೆಯರ ಜೊತೆ ಆಟ ಆಡೋದು, ಹೀಗೆ ಕಬ್ಬು, ಆಲೆಮನೆ, ಹಸುಗಳನ್ನ ಮೇಯಿಸ್ಕೊಂಡು ಕಾಲ ಕಳೀತಾ ಇದ್ರು. ಅದ್ರ ಜೊತೆಗೆ ಇವರೇ ಮೀನನ್ನ ಹಿಡಿದು ಬೇಯಿಸ್ಕೊಂಡು ಕೂಡ ತಿಂತಾ ಇದ್ರು. ನಾನು ನ್ಯೂ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೆ. ಆಗ ಇವರು ನ್ಯೂ ಹೈಸ್ಕೂಲಲ್ಲಿ ನನ್ನ ಸ್ಟೂಡೆಂಟ್ ಆಗಿ ನಾನು ಅವರಿಗೆ ಕಲಿಸಿದ್ದೇನೆ. ಅವರು ನನ್ನ ಸ್ಟೂಡೆಂಟ್ ಕೂಡ ಹೌದು, ನಮ್ಮ ಅಣ್ಣನ ಮಗ ಕೂಡ ಹೌದು, ನನ್ನ ಸ್ಟೂಡೆಂಟ್ ಕೂಡ ಹೌದು. SSLC ವರೆಗೆ ಅಲ್ಲಿ ಮಾಡಿದ್ದಾನೆ. 7ನೇ ತರಗತಿಯಿಂದ 10ನೇ ತರಗತಿವರೆಗೂ ಅಂದ್ರೆ 4 ವರ್ಷಗಳ ಕಾಲ ತನ್ನ ಕಾರವಾರದಲ್ಲಿರೋ ಚಿಕ್ಕಮ್ಮನ ಮನೆಯಲ್ಲಿದ್ದು ಓದಿರ್ತಾರೆ. SSLC ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ನಮ್ಮ ಹೀರೋನ ಮತ್ತೊಬ್ರು ಚಿಕ್ಕಪ್ಪ ರಾಮದಾಸ್ ಎಸ್ ನಾಯ್ಕ್ ಅವರು ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡ್ಬಂದು ಜಸ್ಟ್ ಸೈನ್ ಮಾಡಪ್ಪ ಸಾಕು ಅಂತ ಹೇಳಿ ಸೈನ್ ಹಾಕ್ಸ್ಕೊಂಡು ಕಾರವಾರಲ್ಲಿರೋ ITI ಕಾಲೇಜ್ಗೆ ಅಪ್ಲೈ ಮಾಡಿಸಿರ್ತಾರೆ. ನಂತರ 2 ವರ್ಷಗಳ ಕಾಲ ಇದೇ ಚಿಕ್ಕಪ್ಪನವರ ಮನೆಯಲ್ಲಿ ಇದ್ದು ಓದಿರ್ತಾರೆ. ಅವ್ರು ಓದಿದ ಕಾಲೇಜಲ್ಲಿ ಓಡಾಡ್ತಾ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ರು ನಮ್ಮ ಹೀರೋ. ITI ಮುಗಿಯೋ ಸಂದರ್ಭದಲ್ಲಿ ಬೆಮೆಲ್ KGF ಕಡೆಯಿಂದ ಇಂಟರ್ವ್ಯೂಗೆ ಬಂದಿರ್ತಾರೆ. ಅವಾಗ 3 ಜನ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ನಮ್ಮ ಹೀರೋನೂ ಒಬ್ಬ. ನಂತರ KGFಗೆ ಹೋಗಿ ಬೆಮೆಲ್ ಅಲ್ಲಿ 1 ವರ್ಷ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡ್ತಾರೆ. ಅದರಲ್ಲಿ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಬೆಸ್ಟ್ ಟ್ರೈನಿ ಅವಾರ್ಡ್ ಕೂಡ ತಗೋತಾರೆ. 1986 ಜನವರಿಯಲ್ಲಿ BML ಮೈಸೂರಿಗೆ ಅಪಾಯಿಂಟ್ ಆಗ್ತಾರೆ. ಅಲ್ಲಿಂದ 38 ವರ್ಷ 10 ತಿಂಗಳುಗಳ ಕಾಲ ಸೇವೆಯನ್ನ ಸಲ್ಲಿಸಿರ್ತಾರೆ. ಭಾಳಷ್ಟು ಬಡತನದಲ್ಲಿ ಜೀವನವನ್ನು ಸಾಗಿಸಿ ಈಗ ಒಂದು ಉತ್ತಮವಾದಂತಹ ಒಂದು ಹುದ್ದೆಯನ್ನು BMLದಲ್ಲಿ ಅಲಂಕರಿಸಿ ಈಗ ಸದ್ಯಕ್ಕೆ ನಿವೃತ್ತಿ ಹಂತದಲ್ಲಿದ್ದಾರೆ. ಇಂದಿನ ನಮ್ಮ ಜನರು ಯಕ್ಷಗಾನ ಬಯಲಾಟ ಪ್ರದರ್ಶಿಸುತ್ತಿದ್ದರು. ಈ ಬಯಲಾಟ ನೋಡಲಿಕ್ಕೆ ಬಹಳ ಜನ ಬರುತ್ತಿದ್ದರು. ಇಲ್ಲಿ ಜನರು ಪರೋಪಕಾರಿಗಳು. ಯಾವಾಗ ಮಳೆ ಬಂದಾಗ, ನೆರೆಹೊಳಿ ಬಂದಾಗ ಒಬ್ಬರೊಬ್ಬರು ಸಹಕಾರ ಕೊಡ್ತಿದ್ರು. ದೋಣಿ ಮೇಲೆ ಅವರಿಗೆ ತಗೊಂಡು ಬೇರೆ ಊರಿಗೆ ಸಾಗಿಸಿದರು. ಹಾಗೂ ಕಾಯಿಲೆ ಬಿದ್ದಾಗ ಕೂಡ ಅವರು ಕಂಬಳಿಯಲ್ಲಿ ಹೊತ್ತುಕೊಂಡು ದವಾಖಾನೆಗೆ ತಗೊಂಡು ಹೋಗ್ತಿದ್ರು. ಹೀಗೆ
ಒಬ್ಬರನ್ನೊಬ್ಬರು ಏಕತಾ ಭಾವದಿಂದ ಇರ್ತಾ ಇದ್ರು. ನಮ್ಮ ಅಣ್ಣನ ಮಗನಾದಂಥ ದಿಲೀಪ್ ಕುಮಾರ್ ಅವರು ಕೂಡ ನಮ್ಮವರಿಗೆ ಬಹಳ ಹೊಂದಿಕೆಯಾಗಿದ್ದವರು. ಕಷ್ಟದಲ್ಲಿ ಅವರು ಶಾಲೆ ಕಲಿತು ಮುಂದೆ ಬಂದು ಇಂದು ರಿಟೈರ್ಡ್ ಬರ್ತಾ ಇದ್ದಾರೆ. ಒಳ್ಳೆಯ ಸ್ನೇಹ ಜೀವಿಗಳು. ಹೌದು, ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ.